Hey guys, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಸೊ KKR ಮೋಸ್ಟ್ ಪ್ರಾಬಬ್ಲಿ ರಿಲೀಸ್ ಮಾಡುವಂತಹ ಐದು ಜನ ಮಾತ್ರ ರಿಲೀಸ್ ಆಗ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಒಟ್ಟಿನಲ್ಲಿ ಟಾಪಲ್ಲಿ ಈ 5 ಜನ ಇದ್ದಾರೆ ಅಂತ ಅಂದ್ಕೊಳ್ಳಿ. ಸೊ ಪಕ್ಕ ಇವ್ರು ರಿಲೀಸ್ ಆಗೇ ಆಗ್ತಾರೆ ಅಂತ ರಿಪೋರ್ಟ್ಸ್ ಬರ್ತಿದೆ. ಜೊತೆಗೆ ಕಾನ್ಫಿಡೆನ್ಸಲ್ಲಿ ನಾನು ಕೂಡ ಹೇಳ್ತೀನಿ ಇವ್ರು ರಿಲೀಸ್ ಆಗ್ಬೋದು ಅಂತ. ಯಾಕಂದರೆ ಲಾಸ್ಟ್ ಇದನ್ನು ಏನು ಏನು ಗುಡ್ಡೆ ಹಾಕಿಲ್ಲ, ಏನು ದಬ್ಬ ಹಾಕಿಲ್ಲ, ಜೊತೆಗೆ ಜಾಸ್ತಿ ಅಮೌಂಟ್ ಕೂಡ ಕೊಟ್ಟಿರೋದ್ರಿಂದ 100% ಶೋರ್ ಆಗಿ ಇವರು ರಿಲೀಸ್ ಆಗ್ಬೋದು ಅಂತ. ಪ್ಲೇ ನಂಬರ್ 1 ಯಾರು ಅಂತಂದರೆ ಇಟ್ಸ್ ಅಜಿಂಕ್ಯ ರಹಾನೆ. ಶಾಕ್ ಆಯ್ತಾ? ಆಗಿರಲೇಬೇಕು. ಅಜಿಂಕ್ಯ ರಹಾನೆ ರಿಲೀಸ್ ಆಗಲ್ಲ ನನ್ನ ಪ್ರಕಾರ. ಅವ್ರನ್ನ ಜಸ್ಟ್ 1 ಕೋಟಿಗೆ ತೊಗೊಂಡಿರೋದು. ಅವ್ರಿಗೆ ಕ್ಯಾಪ್ಟನ್ಸಿ ಅಂತೂ ಖಂಡಿತ ಕೊಡೋಲ್ಲ. ಆಸ್ ಎ ಜೆನ್ಯೂನ್ ಪ್ಲೇಯರ್ ಆಗಿ ಆಡ್ತೀಯಾ ಆಡು ಗುರು ಅಂತ ಹೇಳ್ತಾರೆ. ಕ್ಯಾಪ್ಟನ್ಸಿ ವಿಚಾರಕ್ಕೆ ಬಂತು ಅಂದರೆ ಬೇರೆಯವರಿಗೆ ಕ್ಯಾಪ್ಟನ್ಸಿನ ಕೊಡ್ತಾರೆ. ಜೆನ್ಯೂನ್ ಪ್ಲೇಯರ್ ಆಗಿ ಅಜಿಂಕ್ಯ ರಹಾನೆ ಲಾಸ್ಟ್ ಇದನ್ನು ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ಆಸ್ ಎ ಬ್ಯಾಟರ್ ಆಗಿ ನೋಡ್ತು ಅಂತಂದರೆ ಅದರಿಂದ ಅವ್ರನ್ನ ಖಂಡಿತ ರಿಟರ್ನ್ ಮಾಡಿದ್ರೆ ನನಗೇನು ಆಶ್ಚರ್ಯ ಅಲ್ಲಿ ಏನು ಅನ್ನಿಸ್ತಾ ಇಲ್ಲ, ಬಿಡೋ ಮಾತೇ ಇಲ್ಲ ಅಂತ ಕಾಣಿಸ್ತೈತೆ ಜಿಂಕ್ಸ್ನ. ಆಸ್ ಎ ಪ್ಲೇಯರ್ ಓಕೆ, ಆಸ್ ಎ ಕ್ಯಾಪ್ಟನ್ ನಾಟ್ ಓಕೆ. ಸೊ ಆಸ್ ಎ ಪ್ಲೇಯರ್ ಆಗಿ ಆಡ್ತಾರೆ ಅಂತ ಕಾಣಿಸ್ತಿದೆ. ಅದಕ್ಕೋಸ್ಕರ ಆ ಜಿಂಕ್ಸ್ನ ನಾನು ಈ ಲಿಸ್ಟಲ್ಲಿ ಇಟ್ಟಿಲ್ಲ. ಸೊ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂತ ಅನ್ಕೊಂಡಿರ್ತಾರೆ ಜಿಂಕ್ಸ್ ರಿಲೀಸ್ ಆಗ್ಬೋದು ಅಂತ, ಬಟ್ ರಿಲೀಸ್ ಆಗೋದಿಲ್ಲ ನನ್ನ ಪ್ರಕಾರ. ಪ್ಲೇಯರ್ ನಂಬರ್ 1 ಯಾರು ಅಂತಂದರೆ ಇಟ್ಸ್ ವೆಂಕಟೇಶ್ ಅಯ್ಯರ್. ಇವ್ರಿಗೆ ಎಷ್ಟಪ್ಪ ಸುರ್ತಿದ್ದು 23.75 ಕೋಟಿ. ನಮ್ಮ RCB ಬಕ್ರ ಆಗೋಗ್ಬಿಟ್ಟಿರೋದು. ಇವ್ರನ್ನ ತಗೊಂಡ್ಬಿಟ್ಟಿತ್ತು ಅಂತಂದಿದ್ರೆ ಇವರಿಗೆ ಕೊಟ್ಟಿರೋದು 23.75 ಕೋಟಿ ಆಗಿರೋದ್ರಿಂದ 5 ಪೈಸದ್ದು ಬೆಲೆ ಕೊಡುವಂಥ ಪರ್ಫಾರ್ಮೆನ್ಸು ಕೊಟ್ಟಿಲ್ಲ. ಆ್ಯಂಡ್ ಬರ್ತಾ ಅವ್ರನ್ನ ಈಚೆ ಟೀಮಿಂದನೇ ಈಚೆ ಇಟ್ಬಿಟ್ರು. ಆ ಥರ ಆಗೋಗ್ಬಿಡ್ತು ಕತೆ. ಸೊ ಅದರಿಂದ ವೆಂಕಟೇಶ್ ಅಯ್ಯರ್ನಂತೂ ಶಾರ್ಟಾಗಿ ಬಿಟ್ಟೇ ಬಿಡ್ತಾರೆ. ವಾಪಸ್ ತೊಗೊಂಬೋದು ಗೊತ್ತಿಲ್ಲ, ಬಟ್ ಇಷ್ಟು ಪ್ರೈಸ್ಗಂತೂ ಖಂಡಿತ ವ್ಯಾಲ್ಯೂ ಇಲ್ಲ. ರಿಟೈರ್ ಮಾಡಿಕೊಟ್ರು ಅಂದರೆ ಇದೇ ಅಮೌಂಟ್ನ ಕೊಡಬೇಕು ವೆಂಕಟೇಶ್ ಅಯ್ಯರ್ಗೆ. ಖಂಡಿತ ಅವ್ರಿಗೆ ಇಷ್ಟು ಕೊಡುವಂಥದ್ದು ಇಷ್ಟ ಅಲ್ಲಾಗರು 3 ಕೋಟಿ ಕೊಡುವಂಥದ್ದನ್ನು ಕೂಡ ವರ್ತಿಲ್ಲ ನನ್ನ ಪ್ರಕಾರ. ಅವ್ರು ಲಾಸ್ಟ್ ಇಯರ್ ತೋರಿಸಂಥ ಪರ್ಫಾರ್ಮೆನ್ಸ್ನ ನೋಡ್ತು ಅಂತ ಅಂದರೆ 23 ಕೋಟಿ 24 ಕೋಟಿಯಲ್ಲಿ ಇವಾಗ 3 ಕೋಟಿನೂ ಕೂಡ ವರ್ತಿಲ್ಲ. 100% ಆಪ್ಷನ್ಗೆ ಹೋಯಿತು ಅಂದರೆ ವ್ಯಾಲ್ಯೂ ಅಂತೂ ತೀರಾ ಕಮ್ಮಿ ಇರುತ್ತೆ. ಯಾಕಂದರೆ ಬೇರೆ ಸ್ಟ್ಯಾಂಡರ್ಡ್ಸಲ್ಲಿ ಅಂದರೆ ನೀವು ಡೊಮೆಸ್ಟಿಕ್ ಸ್ಟ್ಯಾಂಡರ್ಡ್ಸಲ್ಲೂ ಕೂಡ ಏನಂತ ಪ್ರೂವ್ ಮಾಡ್ಕೊತಾ ಇಲ್ಲ ಅವ್ರು. ರೀಸೆಂಟಾಗಿ ನೋಡ್ತು ಅಂದರೆ ಸೌಂಡು ಕೂಡ ಮಾಡ್ತಾ ಇಲ್ಲ. ಅದರಿಂದ ಖಂಡಿತ ಕಮ್ಮಿ ರೇಟ್ಗಂತೂ ಹೋಗ್ತಾರೆ, ಬಿಟ್ಟೇ ಬಿಡ್ತಾರೆ. ಪ್ಲೇಯರ್ ನಂಬರ್ 1 ಬಿಗ್ಗೆಸ್ಟ್ ಪರ್ಸ್ ವ್ಯಾಲ್ಯೂನ ಇಟ್ಕೊಂಡು ಹೋಗ್ಬೋದು. ಯಾಕಂದರೆ ಒಬ್ಬರದನೇ 23.75 ಕೋಟಿ ಅಂತ ಅಂದಾಗ 20-25 ಕೋಟಿ ಇಟ್ಕೊಂಡ್ಬಿಟ್ರೆ ಆಪ್ಷನಲ್ಲಿ ಅಂದರೆ ಅದೇ ಒಂಥರ ದೊಡ್ಡ ವಿಚಾರ. ಇವರು ಒಬ್ಬರಿಂದನೇ 23 ಕೋಟಿ ಇಟ್ಕೊಂಡು ಹೋಗ್ತಾವ್ರೆ ಅಂತಂದರೆ ಹೆವಿ ಪರ್ಸ್ ವ್ಯಾಲ್ಯೂನ KKR ಈ ಸೀಸನ್ ಆಪ್ಷನ್ಗೆ ಇಟ್ಕೊಂಡು ಹೋಗುತ್ತೆ. ಪ್ಲೇಯರ್ ನಂಬರ್ 2 ಯಾರು ಅಂತಂದರೆ ಇಟ್ಸ್ ಆಂಡ್ರಿಕ್ ನೋಕಿಯಾ. ಇವ್ರಿಗೆ 6.50 ಕೋಟಿ ಕೊಟ್ಬಿಟ್ಟು ತೊಗೊಂಡಿದ್ದು. 2 ಮ್ಯಾಚ್ ಮಾತ್ರ ಆಡಿದ್ರು. ಆಮೇಲೆ ಪಂಜುರಿ ಅಂತ ಅಂದ್ಕೊಂಡು ಆಡಿದಂಥ 2 ಮ್ಯಾಚಲ್ಲೂ ಕೂಡ ಹೊಡೆಸ್ಕೊಂಡಿದ್ದು. 83 ರನ್. ಇವರು 1 ವಿಕೆಟ್ ಅಷ್ಟೇ ಎತ್ತಿದ್ದು. ಆದ್ದರಿಂದ ಇವ್ರನ್ನ 100% ಶೋರ್ ಆಗಿ ಬಿಡ್ತಾರೆ. ಏನಲ್ಲ ಮ್ಯಾಚ್ಗೆ 40 ರನ್ ಹೊಡೆಸ್ಕೊಂಡಿದ್ದಾರೆ. 2 ಮ್ಯಾಚ್ ಆಡ್ಬಿಟ್ಟು, ಜೊತೆಗೆ ಇಂಜುರಿ ಬೇರೆ, ಕನ್ಸನ್ಸ್ ಬೇರೆ. ಆದ್ದರಿಂದ ಇವ್ರನ್ನ 100% ಬಿಡ್ತಾರೆ. 6.50 ಕೋಟಿನ ಉಳಿಸ್ಬಿಟ್ಟು ಬೇರೆಯವ್ರ ಮೇಲೆ ಸುರಿತಾರೆ. ಓವರ್ಸೀಸ್ ಪ್ಲೇಯರ್ಗಳಿಗೇನು ಕಮ್ಮಿನಾ? ಬೇಜಾನ್ ಜನ ಇದ್ದಾರೆ, ಪ್ರೂವನ್ ಪ್ಲೇಯರ್ಗಳು ಇದ್ದಾರೆ, ಅವ್ರ ಮೇಲೆ ಸುರಿತಾರೆ ಅಂತ ಅನ್ಕೊಂಡಿದ್ದೀನಿ. ಇಟ್ಸ್ ಪ್ಲೇಯರ್ ನಂಬರ್ 2. ಆ್ಯಂಡ್ ಪ್ಲೇಯರ್ ನಂಬರ್ 3 ಯಾರು ಅಂದರೆ ಇಟ್ಸ್ ಕ್ವಿಂಟನ್ ಡಿ ಕಾಕ್. ಇವರಲ್ಲಿ ರಮಾನ್ ಗುರ್ಬಾಜ್ ಅವರಲ್ಲಪ್ಪ, ಅವ್ರನ್ನ ರಿಟರ್ನ್ ಮಾಡಿಕೊಂಡು ಇವ್ರನ್ನ ಹೋಗಪ್ಪ ಶಿಷ್ಯ, ನೀನು ಏನು ಪ್ರೂವ್ ಮಾಡ್ತಾ ಇಲ್ಲ, ನೀನು ಮತ್ತೆ ಅಲ್ಲಿ ODI ರಿಟೈರ್ಮೆಂಟ್ ವಾಪಸ್ ಬಂದಿರೋದು ನೋಡ್ರೆ ಗೊತ್ತಾಗ್ತಾ ಇದೆ ನೀನು ಕಿಸ್ತಿಲ್ಲ ಇಲ್ಲಿ T20ಸಲ್ಲಿ. ಅದಕ್ಕೋಸ್ಕರ ODI ರಿಟೈರ್ಮೆಂಟ್ ವಾಪಸ್ ಬಂದಿದ್ದೆ ನೀನು. ಗೊತ್ತಾಗ್ತಿದೆ ನಮಗೂ ನಿಮ್ದೆಲ್ಲ ಡ್ರಾಮಾಗಳು. ಹೌದು, ಏನೋ ಪ್ರೂವ್ ಮಾಡ್ತಾ ಇಲ್ಲ. ಲಾಸ್ಟ್ ಸೀಸನ್ ಏನೋ 1 ಮ್ಯಾಚ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋದು. ಅದು ಬಿಡ್ತು ಅಂತಂದರೆ ಏನೂ ಕೂಡ ಆಡಿಲ್ಲ ಕ್ವಿಂಟನ್ ಡಿ ಕಾಕ್. ಲಾಸ್ಟ್ ಇವ್ರನ್ನೂ ಅಷ್ಟೇ ಟೀಮಿಂದ ಈಚೆ ಕಡೆ ಇಟ್ಬಿಡೋ ಥರ ಆಗೋಗ್ಬಿಟ್ಟಿದ್ದು ಸೀನು. ಫೋರ್ಸ್ಫುಲಿ ಆಡಿಸಿದ್ರು, ಏನು ವಿಧಿ ಇಲ್ದಂಗೆ ಆಡಿಸ್ತಾ ಇದ್ದಾರೆ ಅಷ್ಟೇ. ಸೊ ಅದರಿಂದ ಇವರು ಕೊಟ್ಟಂಥ 3.60 ಕೋಟಿ ಏನಿದೆ ಇದನ್ನು ಕೂಡ ಉಳಿಯುತ್ತೆ. ಬಿಡ್ತು ಅಂತಂದರೆ ಖಂಡಿತ ಆಪ್ಷನ್ಗೆ ಹೋಯ್ತು ಅಂದರೆ ಏನಂತ ಡಿಮ್ಯಾಂಡಲ್ಲಂತೂ ಕ್ವಿಂಟನ್ ಡಿ ಕಾಕ್ ಲಾಸ್ಟ್ ಸೀಸನ್ನೇ ಇರಲಿಲ್ಲ. ಈ ಸೀಸನ್ ಡಿಮ್ಯಾಂಡ್ ಇರ್ತಾರೆ, ಖಂಡಿತ ಇರೋದಿಲ್ಲ. ಆ್ಯಂಡ್ ಪ್ಲೇಯರ್ ನಂಬರ್ 4 ಇಟ್ಸ್ ಮನೀಶ್ ಪಾಂಡೆ. 75 ಲಕ್ಷ ಕೊಟ್ಬಿಟ್ಟು ಮನೀಶ್ ಪಾಂಡೆನ ತೊಗೊಂಡಿರ್ತಾರೆ. ಆಡಿಸಿದ್ರು ಮನೀಶ್ ಪಾಂಡೆನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸಿದ್ರು. 1 ಮ್ಯಾಚ್ ಮುಂದೆನೋ ಒಂದು 35 ರನ್ನೋ ಎಷ್ಟೋ ಹೊಡೆದ್ರು ಅಂತ ಕಾಣಿಸುತ್ತೆ. ಏನಂತ ಹೆವಿ ಸ್ಟ್ರೈಕರ್ಗಳೇನು ಮನೀಶ್ ಪಾಂಡೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಾಗಲೂ ಕೂಡ ಏನು ಹೆವಿ ಸ್ಟ್ರೈಕರ್ಗಳನ್ನ ಆಡಿಲ್ಲ. ಡೀಸೆಂಟ್ ಸ್ಟ್ರೈಕರ್ಗಳಲ್ಲಿ ಆಡಿದ್ರು. ಆ ಮ್ಯಾಚ್ನ ಸೋತರು ಇನ್ಫ್ಯಾಕ್ಟ್ KKR ಅವರು. ಸೊ ಅದರಿಂದ ಇವ್ರನ್ನೇನು ಮೈನ್ ಪ್ಲೇಯರಾಗಿ ಇಟ್ಕೊಂಡೇ ಇಲ್ಲ ಇವರು. ಎಂಥ ಮನೀಶ್ ಪಾಂಡೆ ಎಂಥ ಗತಿ ಬಂದಿದೆ ನೋಡಿ. ಒಂದು ಕಾಲದಲ್ಲಿ ಲಿಜೆಂಡ್ ಅಂತ ಅಂತಿದ್ವಿ ಮನೀಶ್ ಪಾಂಡೆಗೆ IPL ಅಂತ ಬಂದಾಗ. ಯಾಕಂದರೆ ಫೈನಲ್ಸ್ನೆಲ್ಲ ಗೆಲ್ಸ್ಕೊಂಡು ಕೊಟ್ಟರು ಅಂತ ಮನೀಶ್ ಪಾಂಡೆ ಅವರು KKRಗೆನೇ ನೋಡಿ. ಅವ್ರನ್ನ ಲಾಸ್ಟ್ 2 ಸೀಸನ್ನಿಂದ ಆಟೋಕೊಂಡು ಲೆಕ್ಕಕ್ಕೆಲ್ಲ ಆ ಥರ ಇಟ್ಕೊಂಡಿದ್ದಾರೆ. ಅದರಿಂದ ಈ ಸೀಸನ್ ಬಿಡ್ತಾರೆ ಅಂತ ಕಾಣಿಸಿದೆ. ಒಟ್ನಲ್ಲಿ ಆಪ್ಷನಿಗೆ ಬಂದರು ಅಂತಂದರೆ ಮನೀಶ್ ಪಾಂಡೆ ಖಂಡಿತ ಡಿಮ್ಯಾಂಡ್ ಅಂತೂ ಇರೋದಿಲ್ಲ. ಯಾಕಂದರೆ ಲಾಸ್ಟ್ ಸೀಸನ್ನೇ ಡಿಮ್ಯಾಂಡ್ ಇರಲಿಲ್ಲ ಮನೀಶ್ ಪಾಂಡೆಗೆ. ಬಿಡಬಹುದು ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಪ್ಲೇಯರ್ ನಂಬರ್ 5 ಇಟ್ಸ್ ಸ್ಪೆನ್ಸರ್ ಜಾನ್ಸನ್. ಇವರಿಗೆ ಕೊಟ್ಟಿದ್ದು ಲಾಸ್ಟ್ ಸೀಸನ್ ಅಮೌಂಟು 2.8 ಕೋಟಿ ಇವರಿಗೆ ಕೊಟ್ಬಿಟ್ಟು ತೊಗೊಂಡಿದ್ರು. ಆ್ಯಂಡ್ ಇವರ ಎಕಾನಮಿ ಬಂತವ್ರೆ ಕಳೆದೋಗ್ಬಿಡ್ತೀರಾ. 12 ಇವರ ಎಕಾನಮಿ. ಏನು ಬೌಲಿಂಗ್ ಮಾಡಿದೆ ಗುರು ನೀನು. ಲಾಸ್ಟ್ ಸೀಸನ್ ಸ್ಟಾರ್ಟಿಂಗಲ್ಲಿ ಆಡಿಸಿದ್ರು, ಏನಂತ ಇಂಪ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ ಇವರು ಸ್ಪೆನ್ಸರ್ ಜಾನ್ಸನು. ಸೊ ಆದ್ದರಿಂದ ಖಂಡಿತ ಇವ್ರನ್ನಂತೂ ಬಿಡ್ತಾರೆ ಅಂತ ಕಾನ್ಫಿಡೆನ್ಸ್ ನನಗಿದೆ. ಆಲ್ಮೋಸ್ಟ್ ಕ್ಲೋಸ್ ಟು 3 ಕೋಟಿ ಅಂತಂದರೆ ಕೋಟಿಗಳಿಗೆಲ್ಲ ವರ್ತೇ ಇಲ್ಲ ಗುರು ಅಲ್ಲಿ ಸ್ಪೆನ್ಸರ್ ಜಾನ್ಸನು. ಏನೋ ಅಲ್ಲೆಲ್ಲ BPL ಅಲ್ಲಿ ಇಲ್ಲಿ ಏನೋ ಪರ್ಫಾರ್ಮ್ ಮಾಡ್ಬಿಟ್ರು ಅಂತ ತಾಕೊಂಬಿಟ್ಟು ಲಾಕೊಂಬಿಡ್ತು ಅಂತಂದರೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿಬಿಡ್ತಾರಾ. IPL ಬೇರೆ, BPL ಬೇರೆ, ಅದು ಬೇರೆ, ಇದು ಬೇರೆ ಅಲ್ಲಿ. ಸೊ ಇವ್ರನ್ನ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ 5 ಜನನ ಪ್ರಾಬ್ಲಿ
ಬಿಡ್ಬೋದು ಅಂತ. ಯಾಕಂದರೆ ಮನೀಶ್ ಪಾಂಡೆ ಒಂದು 75 ಲಕ್ಷ ಅದು ಪರವಾಗಿಲ್ಲ, ನಮಗೆ ಅಷ್ಟೊಂದೆಲ್ಲ ಮಾಡಿದ್ದಾರೆ ಅಂತ ಏನಾದರೂ ಸಾಫ್ಟ್ ಕಾರ್ನಲ್ಲಿ 75 ಲಕ್ಷ ಹೋದ್ರು ಅವರು ಪರವಾಗಿಲ್ಲ, ಮನೀಶ್ ಪಾಂಡೆ ರಿಟರ್ನ್ ಮಾಡ್ಕೊಳ್ಳೋಣ ಆ ಥರ ಯೋಚನೆ ಮಾಡಿದ್ರು ಮಾಡ್ಬೋದು. ಅದು ಬಿಡ್ತು ಅಂದರೆ ಇನ್ನು 4 ಜನ ಅಂತೂ ಪಕ್ಕಾ ರಿಲೀಸ್ ಆಗಲೇಬೇಕು. ಯಾಕಂದರೆ ಕೋಟಿಗಳಲ್ಲಿದೆ, ಕೋಟಿಗಳು ಅಂತಂದರೆ ಸುಮ್ಮನೆ ಮಾತಂತೂ ಅಲ್ವೇ ಅಲ್ಲ, ಒಳ್ಳೊಳ್ಳೆ ಪ್ಲೇಯರ್ಗಳಿದ್ದಾರೆ. ಇವ್ರನ್ನ ಬಿಟ್ಬಿಟ್ಟು ಬೇರೆಯವ್ರನ್ನ ತೊಗೊಂಡ್ರೆ ಬೆಟರ್ ಆಗಿರುತ್ತೆ. ಬಟ್ ಮನೀಶ್ ಪಾಂಡೆ ಕೂಡ ರಿಲೀಸ್ ಆಗ್ಬೋದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್ ಇದಿಷ್ಟು ಆಗಿತ್ತು KKR ಅವರ ಟಾಪ್ 5 ರಿಲೀಸ್ ಅಪ್ಡೇಟ್. ಮತ್ತೆ ಸಿಗೋಣ.